ನಡು ರಸ್ತೆಯಲ್ಲಿ ಯಾಕೆ ನಿಂತಿದ್ಯಾ? ದಾರಿ ಬಿಡು. ನನ್ನ ನಡು ರಸ್ತೆಯಲ್ಲಿ ನಿಂತಿದ್ದೆ ನೀರ್ ತಾನೆ? ನಾನಾ? ಹೌದು. ಗೌರಿ ಬಾಳ್ ಹಾಳಾಯ್ತಲ್ಲ ಅಂತ ನನ್ನ ಎತ್ಕೊಂಡು ಹೋದ್ರಿ. ಅದು ಊರ್ನವ್ರಿಗೆಲ್ಲ ಗೊತ್ತಾಗಿದೆ. ಈಗ ನಾನು ಯಾರು ಮದ್ವೆ ಆಗ್ತಾರೆ? ಸುತ್ತಮುತ್ತ ಇರೋ ಊರ್ಗೆಲ್ಲ ನಿಮ್ಮಪ್ಪ ದೊಡ್ಡ ಕುಳ ಅಲ್ವಾ? ಸುಲಭವಾಗಿ ನಿನ್ ಯಾರು ಕೂತ ಹೇಗಾದ್ರೂ ಕರ್ತಾನೆ. ಯೋಚನೆ ಮಾಡ್ಬೇಡ. ಒಂದು ರಾತ್ರಿ ಪೂರ ಒಬ್ಬನ ಜೊತೆ ಇದ್ದೆ ಅಂತ ಪುಕಾರ ಆದ್ಮೇಲೆ ಯಾವ ಗಂಡಸ್ತಾನೆ ಕರ್ಕೋತಾನೆ? ವಾರೇ ವಾ, ನನ್ನ ಬಾಣನ ನನಗೆ ತಿರುಗಿಸ್ತಾ ಇದೀಯಾ? ಈ ಕತೆ ಎಲ್ಲ ನನ್ನ ತಿಟ್ಕೋಬೇಡ. ಮೆಡಿಕಲ್ ಟೆಸ್ಟ್ ಮಾಡಿಸಿ ನಿನ್ಗೇನು ಆಗಿಲ್ಲ ಅಂತ ಪ್ರೂವ್ ಮಾಡಿಸಿದ್ರೆ ನಿಮ್ಮಪ್ಪ ತಟ್ಟಕ್ಕಂತ ಗಂಡು ನೋಡಿ ತಾಳಿ ಕಟ್ಟಿಸ್ತಾನೆ. ಶೀಲ ಸೀರೆ ಮಾಡಿದ್ರೆ ಮಾತ್ರ ಹೆಣ್ಣು ಕೆಟ್ಟೋಳಲ್ಲ. ಅವಳು ಮನಸ್ಸು ಕೆಟ್ಟಿದ್ರು ಅವಳು ಕೆಟ್ಟೋಳ. ಮನಸ್ಸು ನಿನಗೆ ಕೊಟ್ಟು ಇನ್ನೊಬ್ಬನ ಕುತ್ತಿಗೆ ಕೊಡೋದಕ್ಕೆ ನಾನು ಸಿದ್ಧಾಗಿಲ್ಲ. ಶಬಾಸ್. ನಮ್ಮಂಥವ್ರ ಜೊತೆ ಆಟ ಆಡೋದು ಅಂದ್ರೆ ನಿಮ್ಮಂಥ ಶ್ರೀಮಂತರು ನೀರು ಕುಡ್ದಾಗೆ. ನಿಮ್ಮ ನಾಟಕಕ್ಕೆ ನನ್ನ ತಂಗಿ ಬಲಿಯಾದ್ಲು, ಆದ್ರೆ ನೀನಾಡೋ ನಾಟಕಕ್ಕೆ ನಾನು ಖಂಡಿತ ಬಲಿಯಾಗಲ್ಲ. ಎಲ್ಲ ಶ್ರೀಮಂತರು ನೀವು ತಿಳ್ಕೊಂಡಿರೋ ಅಂಥವ್ರಲ್ಲ ಅಂತ ನಿನಗೆ ತಿಳಿದೇ ತಿಳಿಯುತ್ತೆ. ನಿಮ್ ಮನಸ್ಸು ಬದಲಾಗಿ ಆಗುತ್ತೆ. ಅದ್ವರೆಗೂ ನಾನು ನಿಶ್ಚಯವಾಗಿ ನಿಮಗೋಸ್ಕರ ಕಾದಿರ್ತೀನಿ. ಗೌರಿ, ಹೋಗಿ ಸ್ನಾನಕ್ಕೆ ನೀರು ತೋಡು. ಬಂದೆ ಮಾವಯ್ಯ. ಏನ್ ಮಾವಯ್ಯ? ನನ್ನ ರೂಮ್ ನಲ್ಲಿ ಅಂಗ ವಸ್ತ್ರ ಇದೆ, ಬೇಗ ತಗೊಂಡ್ ಬಾ. ಸರಿ ಮಾವಯ್ಯ. ಗೌರಿ, ಗೌರಿ, ಏನೇ ಆಯ್ತೇನೆ? ನೀರು ತೋಡ್ದೇನೆ? ಇಲ್ಲ, ಒಂದ್ ನಿಮಿಷ. ಎಲ್ಲಿಗೆ ಹಾಳಾಗೋಗಿದೆ? ಮಾವಯ್ಯ ಬಟ್ಟೆ ತಂದು ಕೊಡು ಅಂದ್ರು. ಮುಚ್ಚ ಬಾಯಿ ಮೂದೇವಿ. ಸೋಂಬೇರಿತನ ತೋರಿಸಿದ್ರೆ ಕತ್ತಿಡ್ ರಾಜ್ಯ ತಳ್ಬಿಡ್ತೀನಿ. ಹುಷಾರ್. ವಿಷಯನೆಲ್ಲ ಯಾಕೆ ದೊಡ್ಡದ್ ಮಾಡ್ತಿದ್ದೀರಾ? ನನಗೆ ಎದುರುತ್ತಾ ಕೊಡ್ತೀಯ? ಕತ್ತ ಯಾಕೋ ಸೀತಾಪತಿ ಅವನ ಗೋಳು ಹೋಗ್ಬಿಟ್ಟಿಯಾ? ಅಪ್ಪ ಮಗ ಇಬ್ರು ಒಂದೇ ಸಲ ಕೆಲಸ ಹೇಳಿದ್ರೆ ಅವಳು ತಾನು ಹೇಗ್ ಮಾಡ್ತಾಳೆ? ಸ್ವಲ್ಪ ಸುಧಾರಿಸ್ಕೋಬಾರ್ದ? ಒಂದು ಹೆಣ್ಣಿನ ಮೇಲೆ ಕೈ ಎತ್ತಾಗಿ ನಾಚಿಕ ಆಗಲ್ಲ ನಿನ್ಗೆ? ಇವಳು ನನ್ನ ರೀತಿ, ನನ್ನ ಇಷ್ಟ. ಈ ಸಂಪತ್ತಿಗೆ ಯಾಕೆ ಮದ್ವೆ ಮಾಡ್ಕೋಬೇಕಾಗಿತ್ತು? ಕೂತ್ಕೊಂಡು ತಿನ್ಲಿ ಅಂತಲ್ಲ ಇವಳ ಕಟ್ಕೊಂಡಿದ್ದು, ಕತ್ತೆ ಹಾಕಿ ದುಡಿಲಿ ಅಂತ. ನೋಡು, ಇವತ್ತಿನಿಂದ ತೋಟದ ಮಾಲಿನ ಕೆಲಸದಿಂದ ತೆಗೆದಾಕಿದ್ದೀನಿ. 50 ಬಿಂದಿಗೆ ನೀರ್ ಸೇದಿ ಹೂವಿನ ಗಿಡಕ್ಕೆ ಹಾಕು. ನೀನ್ ಮಾಡೋದ್ರ ಪರವಾಗಿಲ್ಲ, ಹೂ ಮಾಡ್ಕೊಡ್ದು. ಗೊತ್ತಾಯ್ತಾ? ಬಾಯಿಲಿ ಏನು? ಅಪ್ಪ ಮಗ ಇಬ್ರು ಸೇರ್ಕೊಂಡು ಆ ತಬ್ಲಿ ಹುಡುಗಿಗೆ ಕೊಡಬಾರ್ದ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಗೌರಿನ ಅಲ್ಲಿ ನೋಡು. ಇವತ್ತು ದಿನದ ನೀರ್ನ ಹೂವಿನ ಗಿಡಗಳಿಗೆ ಅವಳು ಒಬ್ಳೆ ಹಾಕ್ಬೇಕಂತ. ಸರಿ ಅಪ್ಪ, ಇದು ತುಂಬಾ ಅನ್ಯಾಯ. ಒಂದ್ ಹೆಣ್ಣು ಅನ್ನೋ ಕನಿಕರನು ಇಲ್ಲದೆ ಅವ್ನು ಹೀಗೆ ಬಲಿ ತಗೋತಾ ಇದ್ದೀರಲ್ಲ. ಇದ್ರಲ್ಲಿ ನಂದೇನು ತಪ್ಪಿಲ್ಲಂಬ. ಕಣ್ಣಿದ್ದು ಕೂಡನಾಗಿದ್ದೇನೆ, ಬಾಯಿದ್ದು ಮೂಕನಾಗಿದ್ದೇನೆ. ಒಂದು ನಿಮಿಷ ನನಗಿಂತ ಮುಂಚೆ ಬಿಟ್ಟರು ನಮ್ಮ ಅಣ್ಣಂತೆ ಇದೆಲ್ಲ ಉತ್ಸವ. ಅವಳು ನೋಡಿದ್ರೆ ನನಗೂ ಸಂಕಟವಾಗುತ್ತೆ. ಹೇಳಿದ್ರೆ ನನ್ನ ಮಗ ನನ್ನ ಸೊಸೆ ಅಂತಾನೆ. ಹೌದು, ಅವಳು ಪರ ವಹಿಸ್ಕೊಂಡು ಯಾರೇ ಮಾತಾಡಿದ್ರು ನನ್ನ ಕೈ ಸಾಯ್ಬೇಕಾಗಲ್ಲ. ಅವಳು ಕುತ್ತಿಗೆ ತಾಳಿ ಇದ್ರು ಅವ್ರ ಮನೆಯಲ್ಲಿ ಕನ್ಯೆ ಹಾಕಿ ಸಾಯ್ಬೇಕಾಗತ್ತೆ. ಕೈ ಹೋಗಿದ್ದೀನಿ, ಮತ್ತೆ ಯಾರು ಬರ್ಬೇಡಿ. ಸೌದ್ ಮನೇಲಿ ಗಂಡನ್ ಬಿಟ್ಟವಳು ಅಂತ ಅನ್ನಿಸ್ಕೊಂಡು ಬದುಕಿರೋಕ್ಕಿಂತ ಗಂಡನ್ ಮನೇಲಿ ಸೇವೆ ಮಾಡ್ಕೊಂಡು ಸತ್ರೆ ಅದೇ ಹೆಣ್ಣಿಗೆ ಸ್ವರ್ಗ. ಏನಮ್ಮ, ಏನಾಯ್ತಮ್ಮ? ನನ್ ಸೊಂಟ ಹೋಯ್ತು. ಯಾಕಮ್ಮ? ಮೇಲಿರೋ ಸುಟ್ಕೇಸ್ ತಗೊಳಕ್ ಹೋದೆ, ಒಳಗ್ ಬಿಡ್ತು ಅಪ್ಪ. ನಿಮ್ಗೆ ಸೊಂಟ ಹೋಗಿದ್ಯಂತೆ. ಅಮ್ಮ ಅವ್ರಿಗೆ ಚೆನ್ನಾಗಿ ಉಜ್ಜಿ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ತಲೆ ಹೇಳ್ತೆ, ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡು ಹೋಗೋ. ಇರು, ಇಷ್ಟಕ್ಕೆಲ್ಲ ಡಾಕ್ಟ್ರಿ ಯಾಕಪ್ಪ? ಗೌರಿ ಕೈ ತೈಲ ಸಿಕ್ಕಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಬೇಗ ಹೋಗಿ ಗೌರಿ ಕಳ್ಸು. ಏನ್ ನೋಡ್ತಾ ಇದ್ಯಾ? ಗೌರಿನ್ ಕಳ್ಸಿ
ಹೂವಿನ ಗಿಡಕ್ಕೆಲ್ಲ ನೀನೇ ನೀರ್ ಹಾಕು. ಬೇಗ ಹೋಗಿ ಕಳಿಸು. ನೀನ್ ಮಲ್ಕೊಂಬ. ಏನು ಪರವಾಗಿಲ್ಲಪ್ಪ, ನೀವು ಹೋಗಿ. ಅಲ್ಲಮ್ಮ ಇದು ನೀವು ಹೋಗಿಪ್ಪ. ನೀನ್ ಮಲ್ಕೊಂಬ. ನಾನು ಬೇಗ ಹೋಗಿ ಗುಡಿ ಕಳ್ಕೊಡ್ತೀನಿ. ಏನಕ್ಕ? ಬಾ ಕೂತ್ಕೋ. ಅವರು ಮನುಷ್ಯರಲ್ಲ, ರಾಕ್ಷಸರು. ನನಗಲ್ಲ, ನಿನಗೆ. ನೀನು ಹಾಯಾಗಿರ್ಲಿ ಅಂತ ನಾನು ಹಾಗೆ ಮಾಡಿದ್ದು. ಜೀವನ ಉಸಿರು ಕುದ್ರೆ ಅಂತ ತಿಳ್ಕೊಂಡಿದ್ದೆ. ನಿನ್ನಿಂದ ನನ್ನ ಜೀವನ ಪನ್ನೀರ್ಕೊಳ್ಳಾಗೋಯ್ತಕ್ಕ. ನೀನು ಇಲ್ಲಿ ಪಡ್ತಿರೋ ನರಕೆ ಯಾತ್ರೆ ನಿನ್ ಚಿಕ್ಕಪ್ಪನಿಗೇನಾದ್ರೂ ಗೊತ್ತಾದ್ರೆ ಇವ್ರನ್ನೆಲ್ಲ ಫುಟ್ಬಾಲ್ ಆಡ್ಬಿಡ್ತಾರೆ. ಅಯ್ಯೋ, ಈ ವಿಷಯ ಚಿಕ್ಕಪ್ಪನ್ ಹೇಳ್ಬೇಡ ಅಕ್ಕ. ಹೇಳಿದ್ರೆ ಏನಾಗುತ್ತೆ ಅಂತ ನನಗೆ ಗೊತ್ತು. ಬೆಂಗಳೂರಿಂದ ನಿನ್ ಚಿಕ್ಕಪ್ಪ ಬರ್ಲಿ, ಇದಕ್ಕೊಂದು ಫುಲ್ ಸ್ಟಾಪ್ ನಾನ್ ಹಾಕ್ತೀನಿ. ಗೌರಿ, ಯಾವಾಗ ಬಂದೆಪ್ಪ? ಈಗ ತಾನೇ ಬರ್ತಾ ಇದ್ದೀನಿ. ಚೆನ್ನಾಗಿದ್ಯಪ್ಪ? ಏನಮ್ಮ ಈ ಕೆಲಸ ಎಲ್ಲ ನೀನು ಮಾಡ್ತಾ ಇದೀಯಾ? ನಮ್ಮನೆ ಕೆಲಸ ನಾವು ಮಾಡಿದ್ರೆ ತಪ್ಪೇನಪ್ಪ? ಅದು ನಿಮ್ ದೊಡ್ಡ ಗುಣ ಅಮ್ಮ. ತಗೊಮ್ಮ ಈ ಹಣ್ಣು. ನೀನು ಈ ಮನೇಲಿ ಎಂಥ ಕಷ್ಟ ಪಡ್ತಿದ್ಯ ಅಂತ ನಿನ್ ಕೈ ಬೊಬ್ಬುಗಳೇ ಹೇಳ್ತೀವಿಯಮ್ಮ. ನಿನ್ನ ಮನೆ ಸೊಸೆಯಾಗಿ ಕಳ್ಸದ್ನೇ ಹೊರತು ಜವಾನಿ ಆಗಲ್ಲ. ಅಂದ್ರೆ ನಿಮ್ ಮಗಳು ಕಾಲ ಮೇಲೆ ಕಾಲ ಹಾಕೊಂಡು ಸಿಮ್ರಂಗ ಅಂತ ಕೂತ್ಕೊಂಡ್ರೆ ಕಟ್ಕೊಂಡ್ ಗಂಡ ಕಾಲ ಹತ್ರ ಕೂತ್ಕೊಂಡು ಸೇವೆ ಮಾಡ್ತಾರೆ ಅಂತ ತಿಳ್ಕೊಂಡ್ರು? ಆಗಲ್ಲ. ನಿಮ್ ಮಗಳನ್ನ ಮಲ್ಲಿಗೆ ಹೂವಿನಾಗ ನೋಡ್ಕೊತಿದ್ವಿ ಅಂತ ಹೇಳಿದ್ರಿ. ಅದು ಆಗ ತಾಳಿ ಕಟ್ಟಕ್ ಮುಂಚೆ. ಈಗ ಇವಳು ನಮ್ಮ ಮನೆ ಸೊಸೆ ಅಲ್ಲಲ್ಲ, ಮನೆ ಜವಾನಿ. ಜಮೀನ್ದಾರ್ರೆ, ನಿಮ್ ಮಗಳ ಸೌಂದರ್ಯ ನೋಡಿ, ನಿಮ್ಮ ಸೇವಾ ಮನೋಭಾವ ನೋಡಿ ನಿಮ್ ಮಗಳಿಗೆ ತಾಳಿ ಕಟ್ಟಲಿಲ್ಲ. ನಿಮ್ಮ ತಮ್ಮನ ಸೊಕ್ಕಡಕ್ಸಕ್ಕೆ ಗೊತ್ತೇನು? ನನ್ನ ತಮ್ಮನ ಮೇಲಿರೋ ನಿಮ್ಮ ದ್ವೇಷಕ್ಕೆ ನನಗ್ ಶಿಕ್ಷೆ ಕೊಡಿ. ಅದು ಬಿಟ್ಟು ಒಂದು ಹೆಣ್ಣನ ಚಿತ್ರ ಹಿಂಸೆ ಮಾಡೋದು ಪಾಪ ಅಂತ ನೀವು ಹೇಳ್ತೀರಿ, ಪುಣ್ಯ ಅಂತ ನಾವು ಹೇಳ್ತೀವಿ. ಈ ವಿಷಯ ನಿಮ್ ತಮ್ಮನಿಗೂ ತಿಳಿಸಿ ಅವನು ಬರ್ಲಿ. ಅವ್ನು ಪ್ರಾಣಕ್ ಪ್ರಾಣ ಆಗಿರೋ ಈ ಗೌರಿ ತನ್ನ ಪ್ರಾಣನೇ ಒತ್ತಿ ಇಟ್ಟು ಅವ್ರು ಯಾಕೆ ದುಡಿಸಿದಾಳೆ ಅಂತ ಅವನು ನೋಡ್ಲಿ. ಜಮೀನ್ದಾರ್ರೆ, ಸಾಕು ನಿಲ್ಸಯ್ಯ. ಈ ಕೂಗಾಟಕ್ಕೆಲ್ಲ ಹೆದರ್ಕೊಳ್ಳೋ ಕುಳ್ಗಳಲ್ಲ ನಾವು. ಸೀತಾಪತಿ, ಏನು ನೋಡ್ತೀಯ? ಮಾನ ಮರ್ಯಾದೆ ಇಲ್ಲದೆ ಬಂದ್ರೆ ಈ ಮೇಸ್ಟ್ರನ್ನ ಕುತ್ತಿಗೆ ಕೈಯಾಗ ತಳ್ಳಾಚೆ. ಏನಂದ್ರೆ ಹೆಣ್ಕೊಟ್ ಮಾವ ಕಣ್ಕೊಟ್ ದೇವ್ರು ಅಂತಾರೆ ಅಂತದ್ರಲ್ಲ ಅವ್ರನ್ನೇ. ಗೌರಿ, ಅದನ್ನು ಕ್ಷಮಿಸಮ್ಮ. ಇವನ್ ಸ್ವತಂತ್ರ ತಿಳ್ಕೊಳ್ದೆ ನಿನ್ನ ನರಕಿಗೆ ತಳ್ಬಿಟ್ಟಮ್ಮ. ನಾನು ನರಕಿಗೆ ತಳ್ಬಿಟ್ಟೆ. ಈ ಪಾತ್ರೆ ಕ್ಷಮಿಸ್ಬಿಡಮ್ಮ. ಅಪ್ಪ ಮಗಳು ಸೇರ್ಕೊಂಡು ಕಣ್ಣೀರಿನ ಕಥೆನೋ ನಾಟಕ ಆಡ್ತಿದ್ದೀರಾ? ಏಯ್, ಕೆಳ ಮೇಲೆ ಗೌರಿ, ಸೀತಾಪತಿ, ಆ ರಾಜನ್ಗೆ ಸಪೋರ್ಟ್ ಮಾಡಿದವ್ರನ್ನ ಎಲ್ರೂ ಕೆಲಸದಿಂದ ತೆಗೆದಾಕ್ಬಿಡು. ಈ ಮನೆ ಕೆಲಸದವ್ರಿಗೆ ಸಂಬಳ ಚುಕ್ತ ಮಾಡಿ ಮನೆ ಕಳಿಸ್ಕೊಡು. ಅಂದೋಳಲ್ಲ ಸೊಸೆ, ಅಲ್ಲಲ್ಲ ಜವಾನಿ, ಅವಳು ಎಲ್ಲ ಮಾಡ್ಕೋತಾಳೆ.
ಓಹೋ, ಕೈನ ಚಾವಟಿ ಬೇರೆ ಹಿಡ್ಕೊಂಡ್ ಬಂದಿದ್ಯಾ? ಆ ಪಾಪಿಗಳು ನನ್ನ ಮೇಲೆ ಇನ್ನೇನು ಅಪವಾದ ಹೊರಿಸಿ ಶಿಕ್ಷೆ ಕೊಡು ಕಳಿಸಿದ್ದಾರೆ. ಯಾಕನ್ನ ಕಣ್ಣು ನೀರು ಈಗಿನ ಹೊಡಿಲೇಬೇಕಾದಂತ ಪರಿಸ್ಥಿತಿ ಏನಾದ್ರೂ ಬಂದಿದ್ರೆ ಹೊಡೆದ್ ಬಾರ್ಸನ. ಈ ದೇಹ ಮುಟ್ಟೋ ಅಧಿಕಾರ ನಿಮ್ಗೊಬ್ಬನಿಗೆ ಇರೋದು. ಇಲ್ಲಪ್ಪ, ಆ ಅಧಿಕಾರ ಇದೆ ಅಂತ ನಾನು ಅದನ್ನು ದುರುಪಯೋಗ ಪಡಿಸ್ಕೊಂಬಿಟ್ಟೆ. ದೇವ್ರು ನನ್ಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ರಾಜ, ನಾನು ನಿನ್ನಿಂದ ಒಂದು ದೊಡ್ಡ ಕಾಣಿಕೆ ಬಯಸಿ ಬಂದಿದ್ದೀನಿ, ಕೊಡ್ತೀಯಾ? ಅಲ್ಲ, ನಿನ್ನಿಂದ ನಾನು ಯಾವತ್ತೂ ತಾನೇ ಇಲ್ಲ ಅಂತ ಹೇಳಿದ್ದೀನಿ. ನಿಮ್ಮನ್ನು ಏನೇ ಕೇಳಿದ್ರು ಅದೇ ನನ್ನ ಭಾಗ್ಯ ಅಂತ ತಿಳ್ಕೊತೀನಿ. ಹೇಳಣ್ಣ. ತಗೋ ಈ ಚಾವಟಿ. ತಮ್ಮನ ಪ್ರೀತಿನ ಅರ್ಥ ಮಾಡ್ಕೊಳ್ಳದೆ ಮಾಡಿ ತಪ್ಪುದು. ನಾನು ನರಕ್ಕೋ ಏಟ್ ತಗಳ ಕೊಡಿ. ಆಗ್ಲೇ ನಾನು ಮಾಡಿ ತಪ್ಪಿಗೆ ಪ್ರಾಯಶ್ಚಿತ್ತಾಗ. ಪಾಪ ಮಾಡಿದಾಗ ದಂಗೆಲ್ ಮುಳುಗಿದ್ರೆ ಹೋಗುತ್ತೆ ಅಂತಾರೆ, ತೀರ್ಥಯಾತ್ರೆ ಮಾಡಿದ್ರೆ ಪರಿಹಾರ ಆಗುತ್ತೆ ಅಂತಾರೆ. ಆದ್ರೆ ನಾನ್ ಮಾಡಿರೋ ಮಹಾಪಾಪ ಹೋಗ್ಬೇಕು ಅಂದ್ರೆ ನಿನ್ನ ಕೈಯಿಂದ ನನಗೆ ಶಿಕ್ಷೆ ಆಗ್ಲೇಬೇಕು ರಾಜ, ಶಿಕ್ಷೆ ಆಗ್ಲೇಬೇಕು. ಅಣ್ಣ, ನನ್ನ ಬೇಕಾದ್ರೆ ಪ್ರಾಣ ಬಿಡು ಅಂತ ಹೇಳಿದ್ರೆ ಅದನ್ನ ಶಿಲ್ಪಾವಹಿಸಿ ನಡ್ಕೊಡ್ತಾ ಇದ್ದೆ. ಆದ್ರೆ ಮಾತಲ್ಲಿ ಇಂಥ ಶಿಕ್ಷೆ ಕೊಡ್ತೀಯ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ರಾಜ, ನಾನು ಏನ್ ಕೇಳಿದ್ರು ಇಲ್ಲ ಅಂತ ಹೇಳೋನಲ್ಲ ನೀನು. ಡಾಕ್ಟರ್ ಆಗ್ಲಿ. ಅಣ್ಣ, ನನಗ್ ನೀನು ಒಡ್ಡಿರೋ ಪರೀಕ್ಷೆ ನಾನು ಗೆಲ್ತೀನಿ. ಈ ಚಾವಟಿಯಿಂದ ನೀನು ಹೊಡಿಬೇಕು ಅಷ್ಟೇ ತಾನೆ? ಹೊಡಿತೀನಿ. ಆದ್ರೆ ಆ ಮರುಗಳಿಗೆ ನನ್ನ ಕೈಗಳನ್ನ ಕತ್ತರಿಸ್ಕೊಂಡ್ಬಿಡ್ತೀನಿ. ಇದಕ್ಕೆ ನೀನು ಒಪ್ಪೋದಾದ್ರೆ ಪವಿತ್ರವಾದ ಪ್ರೀತಿನ ಅರ್ಥ ಮಾಡ್ಕೊಳ್ಳದೆ ನಾನಿವತ್ತು ಇಷ್ಟೊಂದು ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ. ನನ್ನ ಗೌರಿ ಬಾಳ್ನ ನಾನೇ ಕೈಯಾರ ಹಾಳು ಮಾಡಿಬಿಟ್ಟೆ. ಅಣ್ಣ, ನಮ್ ಗೌರಿಗೇನಾಯ್ತು? ನಮ್ ಗೌರಿಗೇನಾಯ್ತು ಹೇಳೋಣ. ಆ ಸೀತಾಪತಿ ಅವಳಿಗೆ ತಾಳಿ ಕಟ್ಟಿದ್ದು ಹೆಂಡತಿಯಾಗಿ ಸಂಸಾರ ನಡೆಸೋಕ್ಕಲ್ಲ, ಜವಾನಿಯಾಗಿ ಕೆಲಸ ಮಾಡಿಸ್ಕೊಳಕ್ಕೆ. ಮೇಲೆ ಸೇರ್ ತೀರ್ಸ್ಕೋಬೇಕು ಅಂತ ಗೌರಿಯನ್ನು ಸೂತ್ರದ ಬೊಂಬೆ ಹಾಕಿಟ್ಕೊಂಡಿದ್ದಾರೆ. ದೇವಸ್ಥಾನದಪ್ಪ ನೀನು ಹೇಳಿದ ಮಾತನ್ನು ಕೇಳದೆ ನನ್ನ ಗೌರಿ ಬಾಳ್ನ ನಾನೇ ಕೈಯಾರ ಹಾಳು ಮಾಡ್ಬಿಟ್ಟೆ. ಸೀತಾಪತಿ, ಇವತ್ತು ಮುಗಿತು ನಿನ್ನ ಗತಿ. ರಾಜ, ಏನ್ ನಿಂತ್ಕೊಳ್ಳೋ ರಾಜ. ರಾಜ, ಏ ರಾಜ, ನಿನ್ನ ಆವೇಶ ಎಂಥದ್ದು ಅಂತ ನನ್ಗೆ ಗೊತ್ತು. ನೀನು ಅವನನ್ನು ಸಾಯಿಸ್ಬಿಟ್ರೆ ಗೌರಿ ನೀನು ವಿದ್ಯಾಗಿ ನೋಡ್ಬೇಕಾಗ್ತದೆ. ಹೆಂಗಸರು ಎಷ್ಟೇ ಕಷ್ಟಪಟ್ಟರು ಜೀವನದಲ್ಲಿ ಸುಮಂಗಲಾಗಿರ್ಬೇಕು ಅಂತ ಆಸೆ ಪಡೋದು, ದಿನನಿತ್ಯ ಪೂಜೆ ಮಾಡೋದು. ನಿನ್ನ ಆವೇಶದಲ್ಲಿ ಅವಳ ಅಮಂಗ್ಲೆ ಆಗಬಾರ್ದು ಕಣೋ. ಇಲ್ಲ ಇಲ್ಲ, ನಾ ದುಡ್ಕೋದಿಲ್ಲ. ನಮ್ ಗೌರಿ ಯಾವಾಗ್ಲೂ ಸೌಭಾಗ್ಯಲಕ್ಷ್ಮಿ ಆಗಿರ್ಬೇಕು. ಯಾವತ್ತವಳು ಕೆಡಕಾಗೋದಕ್ಕೆ ನಾ ಬಿಡೋದಿಲ್ಲ. ರಾಜ, ನಂದು ಇನ್ನೊಂದು ಮಾತು ನಿರ್ವಹಿಸ್ಕೊಡ್ತೀಯಾ? ಹೇಳಣ್ಣ. ರಾಜ, ನೀನ್ ತಪ್ಪು ನಕ್ಕನ್ನು ವಿಚಾರಣೆ ಮಾಡಿದೆ. ನಾನು ನಿನ್ ಮನೆಯಿಂದ ಆಚೆ ಕಳಿಸ್ಬಿಟ್ಟೆ, ಗೌರಿನ ನರ್ಕಕ್ಕೆ ತಳ್ಳಿಬಿಟ್ಟೆ. ನಿಮ್ಮಿಬ್ಬರನ್ನೂ ದೂರ ಮಾಡ್ಕೊಂಡು ನಾನು ಹಗಲು ಇರುಳು ಸ್ವರ್ಗ ಹಾಗಾಯ್ತು. ನೀನ್ ದೊಡ್ಡ ಮನ್ಸು ಮಾಡಿ ನನ್ನನ್ನು ಕ್ಷಮಿಸಿ ನಿನ್ ಮನೆಗೆ ಬಂದ್ರೆ ನನ್ನೆಲ್ಲಾ ನೋವುಗಳನ್ನ ಮರಿತೀನಿ. ನನ್ನ ಮನ್ಸಿಗೆ ಸಮಾಧಾನ ಆಗುತ್ತೆ ಕಣೋ. ನಿನ್ನ ಸಂತೋಷಕ್ಕಿಂತ ನನಗೆ ನನ್ನ ಹಠ ಹೆಚ್ಚಲ್ಲ. ಹಾಗಾದ್ರೆ ಮನೆಗೆ ಬಾ. ನಿನ್ನಡಿ ಎಷ್ಟೋ ಜನ ನಿನ್ನ ಹಾಗೆ ನನ್ನ ಅವರ ಅಣ್ಣ ತಮ್ಮ ಅಂತ ತಿಳ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಹೇಳ್ತಿದ್ದು ಬರ್ತೀನಿ. ಖಂಡಿತ ಬರ್ತೀಯ? ಏನ್ ರಾಜಣ್ಣ, ಇದುವರೆಗೂ ನೀನು ನನ್ನ ಸ್ವಂತ ತಮ್ಮನ ತರ ಇದ್ದೆ. ಈಗ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಮನಸ್ಸಿಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನಾನು ಎಲ್ಲಿ ಹೋಗ್ತಿದ್ದೀನಿ ಭೀಮಣ್ಣ, ಬೇಜಾರು ಮಾಡ್ಕೋಬೇಡ. ನೋಡು, ನಮ್ಮ ಮನಸ್ಸು ತುಂಬಾ ನೊಂದಿದೆ.
ಈಗ ನಾನು ಅವ್ರ ಜೊತೆಲಿ ಇದ್ರೆ ಅವ್ರ ಮನಸ್ಸು ಸ್ವಲ್ಪನಾದ್ರೂ ನೆಮ್ಮದಿಸ್ತೀನಿ. ನೀನೇನೋ ನಿಮ್ಮ ಅಣ್ಣನ ಮನ್ಗೆ ಹೊಂಟೋಗ್ತೀಯಾ, ನಾವೆಲ್ಲ ಹೋಗ್ಬೇಕು ಹೇಳ್ಬಿಡು. ಏನ್ ಹೇಳ್ತಿದ್ದೀರಾ? ನಾವೆಲ್ಲ ನಿನಗೆ ಬೆಂಬಲ ಕೊಟ್ಟು ಇಟ್ಕೊಂಡಿದ್ದೀವಿ ಅಂತ ನಮ್ಮನ್ನೆಲ್ಲ ಜೋಡಿ ಜಮೀನ್ದಾರ ಕೆಲಸದಿಂದ ತೆಗೆದಾಕಿದ್ರು. ನೇರವಾಗಿ ನನ್ನ ಎದುರಿಸೋ ತಾಕತ್ತಿಲ್ದೆ ಆ ಚಂಡಾಲರು ನಿಮ್ಮನ್ನೆಲ್ಲ ಚೂ ಬಿಟ್ಟಿದಾರ? ಬನ್ನಿ ನೇರವಾಗಿ ಹೋಗಿ ಕೇಳೋಣ. ಗೌರಿ, ಇದಕ್ಕಿದ್ದಾಗೆ ಚೆನ್ನಾಗಿದೆಯಮ್ಮ? ನಾನ್ ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ತುಂಬಾ ಆಸೆ ಅಲ್ವಾ ಚಿಕ್ಕಪ್ಪ? ಖಂಡಿತವಾಗಮ್ಮ. ನಿನ್ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತಾನೇ ಬರುತ್ತೆ. ನೀನ್ ಸುಮಂಗಲಿ ಅಷ್ಟು ಸುಖವಾಗಿರ್ಬೇಕಮ್ಮ. ಹಾಗಾದ್ರೆ ಈ ಕಾಸಕ್ಕೆ ಒಂದ್ ಸೈನ್ ಹಾಕು. ಇಲ್ಲ ಅಂದ್ರೆ ನೀನ್ ಕೈಯಾರೆ ಈ ವಿಷ ಕೊಟ್ಬಿಡು. ಅದು ನಮ್ಮ ಅಂತ ಕಾದ ನಮ್ಮ ಕೈ ಹಾಕ್ಬೇಕು. ಫ್ಯಾಕ್ಟ್ರಿ ಕಟ್ಟಿ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದಾಗ ನೀನ್ ತಾನೇ ಪೆಟಿಷನ್ ಕೊಟ್ಟು ಸ್ಟೇ ಆರ್ಡರ್ ತಂದಿದ್ದು. ಅದಕ್ಕೆ ಈಗ ಆ ಫ್ಯಾಕ್ಟ್ರಿ ಬೇಕು ಅಂತ ನೀನೇ ಬರೆದು ಕೇಳ್ದಾಗ ಬರ್ದಿದ್ದೀವಿ. ನೀನೊಬ್ಬ ಸೈನ್ ಹಾಕ್ಬಿಟ್ರೆ ಸಾಕು, ಈ ಊರ್ ದೂರ ಬಾಯಿ ಮುಚ್ಕೊಂಡು ಸೈನ್ ಹಾಕತ್ತೆ. ಮೇಲ್ಕಂಡ ಕಾರ್ಖಾನೆಯನ್ನು ನಮ್ಮ ಹಳ್ಳಿಯಲ್ಲಿ ನಡೆಸಲು ಯಾವ ನಾಗರಿಕರಿಂದಲೂ ವಿರೋಧವಿಲ್ಲ. ಮೇಲಾಗಿ ಆ ಕಾರ್ಖಾನೆಯನ್ನು ಪ್ರಾರಂಭಿಸುವುದರಿಂದ ನೂರಾರು ಜನರಿಗೆ ಉದ್ಯೋಗ ಕಲ್ಪಿಸಿದಂತಾಗುತ್ತದೆ. ಆದುದರಿಂದ ತಾವಿತ್ತ ತಡೆಯಾಜ್ಞೆಯನ್ನು ಹಿಂತೆಗೆದುಕೊಂಡು ಆದಷ್ಟು ಬೇಗನೆ ಕಾರ್ಖಾನೆಯನ್ನು ನಡೆಸಲು ಅನುಮತಿ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇದಕ್ಕೆ ರುಜು ಹಾಕಿದ್ರೆ ನಿನ್ನ ಸ್ವಾತಂತ್ರ್ಯ ಕಿತ್ಕೊಂಡು, ನಿನ್ನ ಸ್ವಾಭಿಮಾನ ತೋಚ್ಕೊಂಡು ನಿನ್ನ ಗುಲಾಮನಾಗಿ ಮಾಡ್ಕೊಂಡ್ಬಿಡ್ತಾರೆ. ನಿನ್ನ ಸ್ವಾರ್ಥಕ್ಕೋಸ್ಕರ ನಿನ್ನೆ ನಂಬ್ಕೊಂಡ್ರು ಈ ಬಡಜನರು ಹಸುವಿನಿಂದ ಸಾಯ್ಬೇಡ. ಯೋಚನೆ ಮಾಡು. ಕಷ್ಟ ಅನ್ನೋ ಪದಾನೇ ಗೊತ್ತಿದ್ದ ಹಾಗೆ ಗೌರಿನ ಬರುತ್ತೆ. ಈಗ ರುಜು ಹಾಕಿ ಅವಳು ಸಾಯೋವರೆಗೂ ಕಣ್ಣೀರಲ್ಲೇ ಕೈ ತೊಳಿ ಹೊರ ಮಾಡಲ್ಲ. ಇಲ್ಲ ಇಲ್ಲ, ಇನ್ನು ಮಹಾರಾಣಿಯ ಸುಖವಾಗಿರ್ತೀಯ. ನೀನೇನು ಯೋಚನೆ ಮಾಡ. ಹೋದ್ ಬರ್ತವ್ರೆ. ಬಂದ್ರಪ್ಪ, ತಲೆಗೊಂದು ಹಳ್ಳ ತೊಡಿ ನಮ್ ಸಮಾಧಿನ ನಾವೇ ಸಿದ್ಧ ಮಾಡ್ಕೊಳ್ಳೋಣ. ಎಷ್ಟೇ ಆಗ್ಲಿ ರಕ್ತ ಸಂಬಂಧದ ಮುಂದೆ ಸ್ನೇಹ ಯಾವ ಮೂಲೇನೋ. ಶ್ರೀಮಂತರ ಮನೆಗೆ ಹೆಣ್ಣು ಕೊಟ್ಟಿದ್ದಾರೆ, ಅವ್ರು ಸುಖವಾಗಿರ್ಬೇಕು ಅಂತ ಆಸೆ ಪಡೋದು ಸಹಜ ತಾನೆ. ನೀನ್ ರುಜು ಹಾಕದೇ ಇದ್ದಿದ್ರೆ ನಿಮ್ ಗೌರಿ ಒಬ್ಬಳ ಬಾಳ್ ಮಾತ್ರ ಹಾಳಾಗ್ತಿತ್ತು. ನೀನ್ ರುಜು ಹಾಕೊಟ್ಟಿದ್ರಿಂದ ನಮ್ಮೆಲ್ಲರ ಜೀವನಾನು ಹಾಳಾಯ್ತು. ನಿಮ್ ಗೌರಿ ಮೇಲೆ ಪ್ರೀತಿ ಇಟ್ಕೋಬೇಡ ಅಂತ ಹೇಳಲಿಲ್ಲ. ಹೊಟ್ಟೆ ಹಸ್ಕೊಂಡು ಅಣುವಣವಾಗಿ ಸಾಯೋದಕ್ಕಿಂತ ನಮ್ಮನ್ನ ಒಂದೇ ಸಲ ಸಾಯಿಸ್ಬಿಡಪ್ಪ. ನೀನ್ ನಂಬುದಕ್ಕೆ ಪುಣ್ಯ ಬರುತ್ತೆ. ನಿಲ್ಸಿ. ನಿನ್ನ ಮಾತಿಂದ ಚುಚ್ಚಿ ಚುಚ್ಚಿ ನನ್ನ ಕೊಲ್ಬೇಡಿ. ನಿಮ್ಮ ಆಶೀರ್ವಾದ ಬೆಂಬಲ ಸದಾ ನನ್ನ ಮೇಲಿದೇನೋ ನಂಬಿಕೆಯಿಂದ ನಾನು ಧೈರ್ಯವಾಗಿ ಹೀಗೆ ಮಾಡಿದೆ. ನೀವೆಲ್ಲ ನನ್ನ ಮೇಲಿಟ್ಟಿರೋ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಬಗೆಯಲ್ಲ. ದಯವಿಟ್ಟು ನನ್ನ ನಂಬಿ. ಯಾವ ಸಂಚಿನಿಂದ ನನ್ನನ್ನು ಅವ್ರು ವಶ ಮಾಡ್ಕೊಂಡ್ರೋ ಅದೇ ಸಂಚಿನಿಂದ ನಾನು ಅವ್ರನ್ನ ಸೋಲಿಸ್ತಾ ಬಿಡೋದಿಲ್ಲ. ನೋಡ್ತಾ ಇರಿ, ಇನ್ 2 ದಿವಸದಲ್ಲಿ ಅವರಾಗವರೇ ಬಂದು ನಿಮ್ಮನ್ನ ಕೆಲ್ಸಕ್ಕೆ ತಗೊಳ್ಳೋ ಹಾಗೆ ನಾನು ಮಾಡ್ಲಿಲ್ಲ. ನನ್ನ ಹೆಸರು ರಾಜಾನೇ ಅಲ್ಲ, ಇದು ಸತ್ಯ. ಇವಳು ಮುಖ ನೋಡ್ತಿದ್ದ ಹಾಗೆ ಸತ್ತು ಹೋಗ್ಬಿಟ್ಟ. ದೂಸರ ಮಾತಿಗೆ ಸೈನ್ ಹಾಕ್ಬಿಟ್ಟ. ನಾವು ಸ್ಟೇ ಆರ್ಡರ್ ವೆಕೆಟ್ ಮಾಡಿಸಿ ಫ್ಯಾಕ್ಟ್ರಿ ಶುರು ಮಾಡಬಹುದು. ಎಂತ ಕೆಲಸ ಮಾಡ್ಬಿಟ್ಟು ನನ್ನ ಹೊಡೆಯಲ್ಲಿ ಸಾಯಿಸಿ, ಆದ್ರೆ ಒಂದು ಹೆಣ್ಣಿನ ಮುಂದಿಟ್ಕೊಂಡು ನೀವು ಮಾಡ್ತಿರೋ ಕಾರ್ಯಕ್ಕೆ ಇನ್ನೊಂದು ಹೆಣ್ಣಾಗಿ ನಾನಪ್ಪಲ್ಲ. ಅನ್ಯಾಯವಾಗಿ ನಮ್ ವ್ಯಾಪಾರನೆಲ್ಲ ಹಾಳು ಮಾಡ್ಬಿಟ್ಟಿಲ್ಲ. ಯಾರಿಗೋಸ್ಕರ ನಿಮ್ ಸಂಪಾದನೆ? ನಿಮ್ ಮಗಳಿಗೋಸ್ಕರ ತಾನೆ. ನೀವು ಮಾಡ್ತಿರೋ ಅಕ್ರಮವಾದ ಸಂಪಾದನೆಯಿಂದ ಎಲ್ಲಿ ನನ್ನ ಮಗಳ ಬಾಳು ಹಾಳಾಗಿ ಹೋಗುತ್ತೋ ಅಂತ ನಾನು ಹಗಲು ರಾತ್ರಿ ಹೆದರ್ಕೋತಾ ಇದ್ದೀನಿ. ನಿಮ್ ಪಾಪಕ್ಕೆ ಪರಿಹಾರವಾಗಿ ಆ ಕಾಗದ ಹಾರ್ದಾಗಿದೆ. ಹೋಗಿ ಒಳಗೆ. ಈಗ ಏನ್ ಮಾಡೋದನ್ನ? ಪೇಪರು ಪೆನ್ನು ನಮ್ಮ ಕೈಲೇ ಇದೆ, ಇಂಕ್ ಬಾಟ್ಲು ನಮ್ಮ ಹತ್ರನೇ ಇದೆ. ಎಷ್ಟು ಬೇಕಾದ್ರೂ ಬರ್ಸ್ಕೋಬಹುದು, ಎಷ್ಟು ಸಾರಿ ಬೇಕಾದ್ರೂ ರುಜು ಹಾಕಿಸ್ಕೋಬಹುದು.
ನಿಮ್ ಗೌರಿ ಮೇಲಿನ ಕನಸಿಂದ ನೀವೇನೋ ಕಾಗ್ದಕ್ಕೆ ರುಜು ಹಾಕಿರ್ತಿದ್ವಿ. ಆದ್ರೆ ಅದನ್ನ ನಮ್ ತಾಯಿ ಹರಿದಾಕ್ಬಿಟ್ರು. ಯಾಕೆ? ನಮ್ಮ ಅಪ್ಪ ಮಾಡ್ತಿರೋ ಪಾಪಕ್ಕೆ ನನ್ನ ಜೀವನ ಬಲಿಯಾಗಬಾರ್ದು ಅಂತ, ನನ್ಗೆ ಒಳ್ಳೆ ಗಂಡ ಸಿಗ್ಬೇಕು ಅಂತ. ನಿನ್ನ ಆಸೆ ಆದಷ್ಟು ಬೇಗ ನೆರವೇರಿಸಲಿಲ್ಲ. ಪೂಜಾರಿ ಬೇಡ್ಕೊಂಡ್ರೆ ಆಗೋಗುತ್ತಾ? ದೇವ್ರು ವರ ಕೊಡ್ಬೇಕಲ್ಲ. ನಾನ್ ಹೇಳಿದ್ದು ಈ ದೇವ್ರನ್ನ. ಈ ದೇವ್ರು ವರ ಕೊಟ್ಟ ಅಂತ ತಿಳ್ಕೊ. ಅಂದ್ರೆ ನೀವ್ ಹೇಳೋದು? ನಾವಿಬ್ರು ಗಂಡ ಹೆಂಡತಿ ಆಗ್ತೀವಿ. ಆದಷ್ಟು ಬೇಗ ನಿಮ್ಮಪ್ಪ ನನ್ನ ಹತ್ರ ಬಂದು ನನ್ನ ಮಗಳನ್ನ ಮದುವೆ ಮಾಡ್ಕೊಂತ ಕೇಳ್ಕೊತಾರೆ. ಅದು ಆಗದೆ ಇರೋ ಮಾತು. ಇನ್ನು ನಾನ್ ಇಷ್ಟಪಟ್ಟು ನಿಮ್ಮನ್ನ ಮದ್ವೆ ಮಾಡ್ಕೋಬಹುದೇ ಹೊರತು ನಮ್ಮಪ್ಪ ನಿಮ್ಮನ್ನ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಾನ್ ಹೇಳ್ದಾಗ ನೀನ್ ಕೇಳಿದ್ರೆ ನಿಮ್ಮಪ್ಪ ಖಂಡಿತ ನನ್ನ ಕಾಲು ಹಿಡಿದು ಬೇಡ್ಕೋತಾರೆ. ನಿಮಗೋಸ್ಕರ ನಾನೇನ್ ಬೇಕಾದ್ರೂ ಕೇಳಿಸ್ತಿದ್ದ. ಹೇಳಿ, ನಾನೇನ್ ಮಾಡ್ಬೇಕು? ಹ್ಮ್ ಹ್ಮ್